ದೇವರಾಮಕ್ಕೆ ಸ್ತೋತ್ರವಾಗಲಿ. ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕ ಪೂರ್ವಕವಾದ ಆರಾಧನೆಗಳನ್ನು. ಪೌಲನು ಆತನು ರೋಮಪುರದವರಿಗೆ ಹೇಳುವುದೇನೆಂದರೆ, ದೇವರ ಕನಿಕರವನ್ನು ನೀವು ನೆನಪಿಗೆ ತಂದುಕೊಳ್ಳಬೇಕಾಗಿದೆ. ನಾನು ನೀನು ದೇವರ ಕನಿಕರವನ್ನು, ದೇವರು ನನ್ನ ಮೇಲೆ ತೋರಿಸಿದಂತಹ ಕನಿಕರ, ನನ್ನ ಮೇಲೆ ತೋರಿಸಿದಂಥ ಕೃಪೆಯನ್ನು ನಾವುಗಳು ಈ ಒಂದು ದಿನದಲ್ಲಿ ನಾವು ಜ್ಞಾಪಕವನ್ನು ಮಾಡಿಕೊಳ್ಳಬೇಕು. ದಿನಗಳಲ್ಲಿ ನೋಡುವಾಗ ಅನೇಕ ರೀತಿಯ ಜನರು ತಾವು ಈ ದಿನವನ್ನು ಕಾಣಬೇಕು, ಆ ದಿನ ನೋಡಬೇಕು ಎನ್ನುತ್ತಿದ್ದಾಗಿಯೂ ಮರಣಿದ್ದಾರೆ. ಅನೇಕ ಆಕ್ಸಿಡೆಂಟ್ಸ್ಗಳನ್ನು ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಿ. ಆದರೆ ದೇವರು ನಿನ್ನನ್ನು ಆತನು ಎಲ್ಲ ಒಂದು ಗಂಡಾಂತರಗಳಿಂದ ಆತನು ನಿನ್ನನ್ನು ತಪ್ಪಿಸುತ್ತಿರುವಾಗ ನೀನು ಆತನ ಕೃಪೆಯನ್ನು, ಆತನ ಕರುಣೆಯನ್ನು ನಿನ್ನ ಜ್ಞಾಪಕವನ್ನು ಮಾಡಿ ನೆನಪು ಮಾಡಿ. ಆತನು ನಿನ್ನನ್ನು ನರಕದಿಂದ ಬಿಡಿಸಿದ್ದಾನೆ. ನಿನ್ನ ಪಾಪಗಳಿಗಾಗಿ ಆತನು ಕ್ಷಮಾಪಣೆಯನ್ನು ಅನುಗ್ರಹಿಸಿದ್ದಾನೆ. ನೀನು ಅದನ್ನು ಜ್ಞಾಪಕವನ್ನು ಮಾಡಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯಾಗಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ನಾನು ನೀನು ನಾಶವಾಗಬಾರದು ಎಂಬುದಾಗಿ ಆತನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು 3ನೇ ದಿನವೇ ಎದ್ದಂತೆ ಜ್ಞಾಪಕ ಮಾಡಿಕೊಟ್ಟ. ದೇವರು ನಿನ್ನವಾಗಿ ತೋರಿಸಿದಂಥ ಕೃಪೆಗಾಗಿ, ನಿನಗೆ ತೋರಿಸಿದಂಥ ಕರುಣೆಗಾಗಿ, ಯಾತಕ್ಕೂ ಬಾರದಂತಹ ನಾವುಗಳಿಗೆ ನಮಗೆ ಆತನು ತೋರಿಸಿದಂತಹ ಆ ಒಂದು ಕರುಣೆ, ಆ ಕೃಪೆಯನ್ನು ನೀನು ಜ್ಞಾಪಕವನ್ನು ಮಾಡಿ. ಆತನು ಈ ಲೋಕವನ್ನು ಬಿಟ್ಟು ಹೋಗುವಾಗ ನಮ್ಮನ್ನು ಅನಾಥರನ್ನಾಗಿ ಬಿಡದ ಹಾಗೆ ನಮ್ಮನ್ನು ಸಹಾಯಕರನ್ನು ಕಳಿಸಿದ, ಪರಿಶುದ್ಧಾತ್ಮನನ್ನು ಕಳಿಸಿದ, ಅನೇಕರಿಗೆ ಪರಿಶುದ್ಧಾತ್ಮನ ವರಗಳನ್ನು ಆತನನ್ನು ಕಳಿಸಿದ. ಆತನು ಮಾಡಿದಂತಹ ಕೃಪೆಗಾಗಿ, ಆತನು ತೋರಿಸಿದಂಥ ಕನಿಕರಕ್ಕಾಗಿ ನೀನು ಜ್ಞಾಪಕವನ್ನು. ನನಗೆ ಆತನು ಶಾಂತಿಯನ್ನು ಕಳಿಸಿದ, ನಾನು ನಿಮಗೆ ಶಾಂತಿಯನ್ನು ಕಳಿಸಿದೆ. ಲೋಕದಲ್ಲಿ ಶಾಂತಿ, ಆತನು ನಮಗೆ ಶಾಂತಿಯನ್ನು, ಸಮಾಧಾನವನ್ನು ಅನುಗ್ರಹಿಸಿದಂಥ ದೇವರು. ಆತನು ನಮ್ಮ ಜೀವಿತದಲ್ಲಿ ಅನೇಕ ವಾಗ್ದಾನಗಳನ್ನು, ಪ್ರತಿ ವರ್ಷ ವಾಗ್ದಾನಗಳನ್ನು, ಪ್ರತಿದಿನ ನಮ್ಮ ಜೀವಿತದಲ್ಲಿ ಆತನು ವಾಗ್ದಾನವನ್ನು ಮಾಡಿ ಆ ಒಂದು ವಾಗ್ದಾನವನ್ನು ಆತನು ನೆರವೇರಿಸಿದ. ನೀನು ಆತನ ಕೃಪೆಯನ್ನು, ಆತನ ಕನಿಕರವನ್ನು ಜ್ಞಾಪಕ ಮಾಡಿಕೊಂಡು ನನ್ನನ್ನು ನಾನು ಆತನಿಗೆ ಮೀಸಲಾಗಿಯೂ, ನನ್ನನ್ನು ನಾನು ಆತನಿಗೆ ಮೆಚ್ಚುಗೆಯಾಗಿಯೂ ನಾನು ಜೀವಿಸುತ್ತೇನೆ. ಲಿವಿಂಗ್ ಸ್ಯಾಕ್ರಿಫೈಸ್ ಅಂತ. ಆ ಯೇಸುವಿನ ಕಾಲದಲ್ಲಿ ಯಹೂದಿ ಜನರು ದೇವರನ್ನು ಆರಾಧಿಸಲು ಮತ್ತು ಯಜ್ಞಗಳನ್ನು ಅರ್ಪಿಸಲು ಯೆರೂಸಲೇಮಿನ ದೇವಾಲಯಕ್ಕೆ ಬರ್ತಿದ್ದರು. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಪ್ರಕಾರ ಕೆಲವು ಪ್ರಾಣಿಗಳನ್ನು ಬಲಿಯನ್ನು ಅರ್ಪಿಸ್ತಿದ್ರು. ಧಾನ್ಯವನ್ನು, ಧೂಪವನ್ನು ಸುಡುವ ಅವಶ್ಯಕತೆ. ಪೌಲನು ಹೇಳುವಂತಹ ರೀತಿಯಲ್ಲಿ ಈ ಒಂದು ನೀನು ಕ್ರಿಸ್ತನನ್ನು ಹಿಂಬಾಲಿಸುತ್ತಿರುವಾಗ ಆತನನ್ನು ಮೆಚ್ಚುವುದಕ್ಕೋಸ್ಕರವಾಗಿ ಸತ್ತ ಪ್ರಾಣಿಗಳನ್ನಾಗಲಿ ಬೇರೆ ಯಾವುದೇ ಯಜ್ಞವನ್ನಾಗಿ ಅರ್ಪಿಸದೆ, ಬದಲಾಗಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ದೇವರ ಒಂದು ಸೇವೆಯಲ್ಲಿ ನಾವು ಒಪ್ಪಿಸಿಕೊಳ್ಳಬೇಕಾಗಿದೆ. ಸಂಪೂರ್ಣವಾಗಿ ನಾವು ಆತನನ್ನು ಸಮರ್ಪಿಸಬೇಕಾಗಿದೆ. ನಿಮ್ಮ ದೇಹಗಳು ಸಜೀವ ಯಜ್ಞವಾಗಿ ಅಂತ ನೋಡುವಾಗ, ಯಜ್ಞಾರ್ಪಣೆಯು ಯಹೂದ ಧರ್ಮದಲ್ಲಿಯೂ ಪೌಲನ ಕಾಲದ ಇತರ ಧರ್ಮಗಳಲ್ಲಿ ಅದು ಪ್ರಾಮುಖ್ಯ ಪಾತ್ರವನ್ನು. ಹೀಗಾಗಿ ಆತನು ಯಜ್ಞದ ಕುರಿತಾ ಇದ್ದಾನೆ. ನನ್ನನ್ನು ಆತನಿಗೆ ಸಂಪೂರ್ಣವಾಗಿ ಆತನನ್ನು ಅರ್ಪಿಸಿಕೊಡಬೇಕಾಗಿದೆ, ಸಮರ್ಪಿಸಬೇಕಾಗಿದೆ. ನನ್ನಲ್ಲಿ ನಾನು ಯಾವುದನ್ನು ಕೀಳು ಮಾಡಬೇಕಾಗಿದೆ, ಯಾವುದನ್ನು ಸಮರ್ಪಿಸಬೇಕಾಗಿದೆ. ನನ್ನಲ್ಲಿರ್ತಕ್ಕಂಥ ಸೆಲ್ಫಿಶ್ನೆಸ್, ಅನ್ಫರ್ಗಿವ್ನೆಸ್, ನನ್ನಲ್ಲಿರ್ತಕ್ಕಂಥ ಗರ್ವವನ್ನು, ನನ್ನಲ್ಲಿರ್ತಕ್ಕಂಥ ಸೆಕ್ಸುವಲ್ ಡಿಸೈರ್ಸ್, ಯಾವುದನ್ನು ನೀನು ಸಾಯಿಸಬೇಕೆಂಬುದಾಗಿ ಆಗಿದೆ ಎಂಬುದನ್ನು ಆಲೋಚನೆ ಮಾಡಿ ನಮ್ಮನ್ನು ನಾವು ಆತನನ್ನು ಪರಿಶುದ್ಧರಾಗಿ ನಾವು ಆತನನ್ನು ಒಪ್ಪಿಸಿಕೊಳ್ಳಬೇಕು. ರೋಮ 6:13 ಹೇಳುವಾಗ, ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳನ್ನು ಮಾಡಬೇಕು. ಆದರೆ ಸತ್ತವರೊಳಗಿಂದ ಜೀವಿತವಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಬೇಕು. ನೀನು ನನ್ನ ಜೀವಿತವನ್ನು ಆತನಿಗೆ ಸಮರ್ಪಿಸಬೇಕು.
ಸ್ವಾಮಿ ಪೌಲನು ಹೇಳುವಂಥ ರೀತಿಯಲ್ಲಿ ನನ್ನ ಜೀವಿತವನ್ನು ನಾನು ನಿನಗೆ ಮೆಚ್ಚುಗೆಯಾಗಿಯೂ ಮೀಸಲಾಗಿಯೂ ಸಮರ್ಪಿಸ್ತೇನೆ ದೇವ. ಇಷ್ಟು ದಿನಗಳವರೆಗೆ ನಾನು ಅನೇಕ ನೀಚ ಕೃತ್ಯಗಳನ್ನು, ಅನೇಕ ಲೋಕದ ಆಶೆಗಳಲ್ಲಿ ಮುಳುಗಿದವನಾಗಿದ್ದೇನೆ ದೇವ. ನೀನು ತೋರಿಸಿದಂಥ ಕೃಪೆಯನ್ನು, ನೀನು ತೋರಿಸಿದಂಥ ಕರುಣೆಯನ್ನು ನಾನು ಮರೆತು ಸ್ವಾಮಿ ನಾನು ನನ್ನ ಇಷ್ಟದ ಪ್ರಕಾರ ಜೀವಿಸಿದ್ದೇನೆ. ಈ ವರ್ಷ ಹಾಗಲ್ಲ, ಈ ದಿನ ಹಾಗಲ್ಲ ದೇವ. ನನ್ನನ್ನು ನಾನು ನಿನಗೆ ಅರ್ಪಿಸ್ತೇನೆ ಎಂಬುದಾಗಿ ನೀನು ನಿರ್ಧಾರ ಮಾಡುವಾಗ ದೇವರು ನಿನಗೆ ಸಹಾಯ ಮಾಡ್ತಾನೆ. ಗಲಾತ್ಯ 2:20 ನೋಡುವಾಗ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೀನಿ ಎಂಬುದಾಗಿ ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನನ್ನು ಜೀವಿಸುತ್ತಾನೆ. ನಾನು ನೀನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಲು ಪಟ್ಟವನಾಗಿದ್ದೇನೆ. 2 ಕೊರಿಂಥ 5:9 ನೋಡುವಾಗ ಆದುದರಿಂದ ನಾವು ದೇವರೆಂಬ ಮನೆಯಲ್ಲಿದ್ದರೂ ಸರಿಯೇ, ಅದನ್ನು ಬಿಟ್ಟಿರುವುದು ಸರಿಯೇ, ಕರ್ತನಿಗೆ ಮೆಚ್ಚುಗೆಯಾಗಿರುವವರಾಗಿರಬೇಕೆಂಬುದೇ ನಮ್ಮ ಗುರಿಯಾಗಿದೆ. ನಮ್ಮ ಗುರಿಯೇನಾಗಿದೆ? ಅವನು 2 ಕೊರಿಂಥದವರಿಗೆ ಹೇಳ್ತಾನೆ, ಏನು ಗುರಿಯಾಗಿದೆ? ನಾನು ನೀನು ದೇವರನ್ನ ಮೆಚ್ಚಿಸುವಂಥದ್ದು. ನಾನು ಹೀಗೆ ಮೆಚ್ಚಿಸುತ್ತೇನೆ. ನನ್ನ ಆಲೋಚನೆಯಿಂದ, ನನ್ನ ನಡವಳಿಕೆಯಿಂದ, ನನ್ನ ಮಾತಿನಿಂದ, ನನ್ನ ಒಂದು ಪರಿಶುದ್ಧತೆಯ ಜೀವಿತದಿಂದ ಹೇಗೆ ನಾನು ಆತನನ್ನು ಮೆಚ್ಚಿಸಲಿ ಎಂಬುದಾಗಿ ನಾನು ನೀನು ಆಲೋಚನೆ ಮಾಡ್ತೇನೆ. ಈ ವಿಶ್ವಾಸಿಗಳು ಅನ್ನುವಾಗ, ಈ ಶಿಷ್ಯರು ಅನ್ನುವಾಗ ನಾನು ಆತನನ್ನು ಹಿಂಬಾಲಿಸ್ತೇನೆ, ನಾನು ಆತನ ವಿಶ್ವಾಸಿ ಅನ್ನುವಾಗ 100% ಡಿಸಾಸಲ್ ಎವ್ರಿಡೇ ಆಗಿರಬೇಕು. ಸಂಡೇ ಮಾತ್ರ ನಾನು ಪರಿಶುದ್ಧನಾಗಿರ್ತೇನೆ, ಸಂಡೇ ಮಾತ್ರ ನಾನು ಗರ್ಭದಿಂದಿರಲ್ಲ, ಸಂಡೇ ಮಾತ್ರ ನಾನು ಸೆಲ್ಫಿಶ್ನೆಸ್ ಇರುವುದಿಲ್ಲ, ಸಂಡೇ ಮಾತ್ರ ನಾನು ಪರಿಶುದ್ಧನಾಗಿರ್ತೇನೆ ಅಂತ 100% ಎವ್ರಿಡೇ, ಪ್ರತಿದಿನ ನಾನು ಆತನಿಗಾಗಿ ನಾನು ಮೀಸಲಾಗಿರಬೇಕು, ಆತನಿಗಾಗಿ ನಾನು ಸಮರ್ಪಿಸುವ ಮಗನಾಗಬೇಕು. We should respond by sacrificing. ನಾನು ಯಾವ ಭಾಗವನ್ನು ಇನ್ನು ಕ್ರಿಸ್ತನಿಗೆ ನಾನು ಸ್ಯಾಕ್ರಿಫೈಸನ್ನು ಹೇಗೆ ನಿಮಗೆ ಅರ್ಪಿಸಲಿಲ್ಲ, ನಾನು ಈ ದಿನದಲ್ಲಿ ಆತನನ್ನು ಅರ್ಪಿಸುವ ಮಗನಾಗಿದ್ದೇನೆ. ಸ್ವಾಮಿ, ನಾನು ಕರ್ತನಿಗೆ ಅರ್ಪಿಸ್ತೇನೆ. ರೋಮ 12:1 ಹೇಳುವ ಪ್ರಕಾರ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರುವ ರೀತಿಯಲ್ಲಿ ಕರ್ತನೆ, ನನ್ನನ್ನು ನಾನು ನಿನಗೆ ಅರ್ಪಿಸ್ತೇನೆ. ಇಷ್ಟು ದಿನಗಳವರೆಗೆ ನಾನು ಅರ್ಪಿಸಲಿಲ್ಲ ದೇವ. ಈ ಒಂದು ದಿನದಲ್ಲಿ ನನ್ನನ್ನು ನಾನು ನಿನಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುವಾಗ, ನೀನು ಇದ್ದಂಥ ಸ್ಥಿತಿಯಲ್ಲಿ ನೀನು ಮೊಳಕಾಲೂರಿ ನೀನು ಆತನ ಸನ್ನಿಧಾನದಲ್ಲಿ ನನ್ನನ್ನು ನಾನು ನಿನಗೆ ಒಪ್ಪಿಸಿಕೊಡುತ್ತೇನೆ. ಸಜೀವ ಯಜ್ಞವಾಗಿ ಕರ್ತನ ನಾನು ಒಪ್ಪಿಸಿಕೊಡುತ್ತೇನೆ. ನನಗೆ ಯಾವುದನ್ನು ತಪ್ಪು ಎಂಬುದಾಗಿ ಅನಿಸ್ತಾ ಇದೆಯೋ, ಯು ಕಿಲ್ ಆನ್ ದಟ್ ಡೇಸ್. ನೀನು ಮಾಡ್ತಿರುವುದನ್ನು ನಿನಗೆ ತಪ್ಪು ಅನಿಸಿದ್ರೆ ನೀನು ಅದನ್ನು ಕೊಲ್ಲಬೇಕಾಗಿದೆ. ವಿ ಹ್ಯಾವ್ ಟು ಡೈ ಎವ್ರಿ ಡೇ. ಪ್ರತಿದಿನ ನಾನು ಲೋಕದ ಆಶೆಗಳಿಗಾಗಿ, ಲೋಕದ ವಿಷಯಗಳಿಗಾಗಿ ನಾನು ಸಾಯಬೇಕಾಗಿದೆ. ಲೋಕದ ಆಶೆ, ಶರೀರದ ಆಶೆ, ನಾನು ದಿನೇ ಸಾಯಬೇಕಾಗಿದೆ. ಕೆಲವು ಪ್ರಾರ್ಥನೆ ಮಾಡ್ತಾರೆ. ನೀನಿದ್ದಂಥ ಸ್ಥಿತಿಯಲ್ಲಿ ಪ್ರಾರ್ಥನೆ ಮಾಡಿ ಸ್ವಾಮಿ, ಈ ಉಪವಾಸ ದಿನಗಳಲ್ಲಿ ನೀನು ಪ್ರಾರ್ಥಿಸುವ ಮಗನು. ಈ ಉಪವಾಸ ದಿನಗಳಲ್ಲಿ ನಿನ್ನನ್ನು ನೀನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ನಿನ್ನ ಸಜೀವ ಯಜ್ಞವಾಗಿ ಆತನನ್ನು ಪ್ರತಿದಿನ ನೀನು ಆತನ ಅರ್ಪಿಸುವ. ಬಾ ಆತನ